ಮೊದಲನೇ ಪ್ರಶ್ನೆ, ಯಾವ ಆಹಾರವು ಸೆಕೆಂಡ್ಗಳಲ್ಲಿ ತಲೆನೋವನ್ನು ನಿವಾರಿಸುತ್ತದೆ? ಎ ಜೇನು, ಬಿ ಕಪ್ಪು ಜೀರಿಗೆ, ಸಿ ನಿಂಬೆ ಚಹಾ, ಡಿ ಶುಂಠಿ ಚಹಾ. ಉತ್ತರ ಡಿ ಶುಂಠಿ ಚಹಾ. ಎರಡನೇ ಪ್ರಶ್ನೆ, ವಿಶ್ವದ ನಂಬರ್ 1 ಆರೋಗ್ಯಕರ ತರಕಾರಿ ಯಾವುದು? ಎ ಪಾಲಕ್, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಬಟಾಣಿ. ಉತ್ತರ ಎ ಪಾಲಕ್. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಯಕೃತ್ ಆರೋಗ್ಯಕರವಾಗಿರುತ್ತದೆ? ಎ ದ್ರಾಕ್ಷಿಗಳು, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಉತ್ತರ ಎ ದ್ರಾಕ್ಷಿಗಳು. ನಾಲ್ಕನೇ ಪ್ರಶ್ನೆ, ಯಾವ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ? ಎ ಪೇರಳೆ ಎಲೆ, ಬಿ ಕೊತ್ತಂಬರಿ ಸೊಪ್ಪು, ಸಿ ನಿಂಬೆ ಎಲೆ, ಡಿ ಪುದೀನ ಎಲೆ. ಉತ್ತರ ಡಿ ಪುದೀನ ಎಲೆ. ಐದನೇ ಪ್ರಶ್ನೆ, ಯಾವ ಹಣ್ಣು ಎಲ್ಲ ಜೀವಸತ್ವಗಳ ಮೂಲ ಎಂದು ಹೇಳಲಾಗುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ಕಿತ್ತಾಳೆ, ಡಿ ಸೇಬು. ಉತ್ತರ ಬಿ ಪಪ್ಪಾಯಿ. ಆರನೇ ಪ್ರಶ್ನೆ, ಯಾವ ಆಹಾರವು ಎಲ್ಲ 13 ಜೀವಸತ್ವಗಳನ್ನು ಹೊಂದಿದೆ? ಎ ಮೊಟ್ಟೆ, ಬಿ ಚಿಕನ್, ಸಿ ಸಮೋಸ, ಡಿ ವೆಜ್ ಪಪ್. ಉತ್ತರ ಎ ಮೊಟ್ಟೆ. ಏಳನೇ ಪ್ರಶ್ನೆ, ಹಠಾತ್ ತಲೆ ತಿರುಗುವಿಕೆ ಯಾವ ಪ್ರಮುಖ ಕಾಯಿಲೆಯ ಸಂಕೇತವಾಗಿದೆ? ಎ ಕ್ಯಾನ್ಸರ್, ಬಿ ಮಧುಮೇಹ, ಸಿ ಹೃದಯ ರೋಗ, ಡಿ ಹೊಟ್ಟೆ ಹುಣ್ಣು. ಉತ್ತರ ಬಿ ಮಧುಮೇಹ. ಎಂಟನೇ ಪ್ರಶ್ನೆ, ಪೈಲ್ಸ್ ಕಾಯಿಲೆಗೆ ಯಾವ ಹಣ್ಣಿನ ರಸವನ್ನು ಕುಡಿಯುವುದು ಒಳ್ಳೆಯದು? ಎ ಕಿತ್ತಾಳೆ, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಎ ಕಿತ್ತಾಳೆ. ಒಂಬತ್ತನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿಯುವುದರಿಂದ ಲಿವರ್ನಲ್ಲಿ ಶೇಖರಣೆಯಾಗಿರುವ ಕೊಳೆ ಸ್ವಚ್ಛವಾಗುತ್ತದೆ? ಎ ಬಿಸಿ ನೀರು, ಬಿ ತಣ್ಣೀರು, ಸಿ ಚಹಾ, ಡಿ ಕಾಫಿ. ಉತ್ತರ ಎ ಬಿಸಿ ನೀರು. ಹತ್ತನೇ ಪ್ರಶ್ನೆ, ಪ್ರತಿದಿನ ಯಾವ ಹಣ್ಣನ್ನು ತಿನ್ನುವುದರಿಂದ ದೇಹದ 100% ರೋಗಗಳನ್ನು ತಡೆಗಟ್ಟಬಹುದು? ಎ ಬಾಳೆಹಣ್ಣು, ಬಿ ದ್ರಾಕ್ಷಿಗಳು, ಸಿ ಕಿತ್ತಾಳೆ, ಡಿ ಸೇಬು. ಉತ್ತರ ಡಿ ಸೇಬು. 11ನೇ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಜನರು ಯಾವ ದಿನಾಂಕದಂದು ಜನಿಸುತ್ತಾರೆ? ಎ 7, 16, 25, ಬಿ 8, 17, 26, ಸಿ 9, 18, 27, ಡಿ 5, 14, 23. ಉತ್ತರ ಎ 7, 16, 25. ಯಾವುದೇ ತಿಂಗಳ 7, 16 ಅಥವಾ 25ರಂದು ಜನಿಸಿದ ವ್ಯಕ್ತಿಗಳು ಜೀವನದ ಪಥ ಸಂಖ್ಯೆ 7ರಿಂದ ಆಳಲ್ಪಡುತ್ತಾರೆ. ಈ ದಿನಾಂಕಗಳಲ್ಲಿ ಜನಿಸಿದ ಜನರು ವಿಶೇಷಾತ್ಮಕವಾದ ಮತ್ತು ಆತ್ಮ ಅವಲೋಕನ ಮಾಡುತ್ತಾರೆ ಎಂದು ನಂಬಲಾಗಿದೆ. ಅವರು ಆಂತರಿಕ ಬುದ್ಧಿವಂತಿಕೆ, ಬಲವಾದ ಪ್ರಜ್ಞೆಯನ್ನು ಹೊಂದಿದ್ದಾರೆ. ಅವರು ಜ್ಞಾನ ಮತ್ತು ಕಲಿಕೆಯ ಪ್ರೀತಿಯನ್ನು ಹೊಂದಿದ್ದಾರೆ. ಅವರು ಜೀವನದ ರಹಸ್ಯಗಳನ್ನು ಅನ್ವೇಷಿಸುವುದನ್ನು ಆನಂದಿಸುತ್ತಾರೆ. ಅವರು ಸ್ವತಂತ್ರ ಚಿಂತಕರು, ಆದರೆ ಅವರು ಆಳವಾದ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 12ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ? ಎ ಕಿತ್ತಾಳೆ, ಬಿ ದ್ರಾಕ್ಷಿಗಳು, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಎ ಕಿತ್ತಾಳೆ. 13ನೇ ಪ್ರಶ್ನೆ, ನಿಮಗೆ ಜ್ವರ ಇದ್ದರೆ ಯಾವ ಹಣ್ಣು ಪ್ರಯೋಜನಕಾರಿ? ಎ ಸೇಬು, ಬಿ ಕಿತ್ತಾಳೆ, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಬಿ ಕಿತ್ತಾಳೆ.
14ನೇ ಪ್ರಶ್ನೆ, ಭಾರತದ ಟಾಪ್ 1 ಕಲುಷಿತ ನಗರ ಯಾವುದು? ಎ ಭಿವಾಡಿ, ಬಿ ಜೈಪುರ, ಸಿ ಪುಣೆ, ಡಿ ಚೆನ್ನೈ. ಉತ್ತರ ಎ ಭಿವಾಡಿ. 15ನೇ ಪ್ರಶ್ನೆ, ವಿಪರೀತ ತುರಿಕೆ ಯಾವ ಪ್ರಮುಖ ಕಾಯಿಲೆಯ ಲಕ್ಷಣವಾಗಿದೆ? ಎ ಕ್ಯಾನ್ಸರ್, ಬಿ ಮಧುಮೇಹ, ಸಿ ಅಧಿಕ ರಕ್ತದೊತ್ತಡ, ಡಿ ಕಾಮಾಲೆ. ಉತ್ತರ ಎ ಕ್ಯಾನ್ಸರ್. 16ನೇ ಪ್ರಶ್ನೆ, ಶ್ವಾಸಕೋಶದಲ್ಲಿನ ಕೊಳುಕು ಯಾವುದು ಸ್ವಚ್ಛಗೊಳಿಸುತ್ತದೆ? ಎ ಸಕ್ಕರೆ, ಬಿ ಉಪ್ಪು, ಸಿ ಹಾಲು, ಡಿ ನಿಂಬೆ. ಉತ್ತರ ಡಿ ನಿಂಬೆ. 17ನೇ ಪ್ರಶ್ನೆ, ಯಾವ ಆಹಾರ ಸೇವಿಸುವುದರಿಂದ ಬಾಯಿಯ ದುರ್ವಾಸನೆ ನಿರ್ವಹಣೆ ಆಗುತ್ತದೆ? ಎ ಜೇನು, ಬಿ ಕಪ್ಪು ಜೀರಿಗೆ, ಸಿ ಶುಂಠಿ, ಡಿ ಲವಂಗ. ಉತ್ತರ ಡಿ ಲವಂಗ. 18ನೇ ಪ್ರಶ್ನೆ, ಸೈಕಲ್ ಓಡಿಸುವುದರಿಂದ ದೇಹದ ಯಾವ ಕಾಯಿಲೆ ದೂರವಾಗುತ್ತದೆ? ಎ ಪಾರ್ಶ್ವವಾಯು, ಬಿ ಹೃದಯಘಾತ, ಸಿ ಮಧುಮೇಹ, ಡಿ ಬೊಜ್ಜು. ಉತ್ತರ ಮೇಲಿನ ಎಲ್ಲವೂ. 19ನೇ ಪ್ರಶ್ನೆ, ದೇಹದಲ್ಲಿ ಯಾವ ವಿಟಮಿನ್ ಕೊರತೆ ಇದ್ದರೆ ತಲೆಯ ಮೇಲಿನ ಕೂದಲು ಉದುರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಬಿ ವಿಟಮಿನ್ ಬಿ. 20ನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಹೆಚ್ಚು ಕೃಷಿ ಕೆಲಸ ಮಾಡುತ್ತದೆ? ಎ ನೇಪಾಳ್, ಬಿ ಭೂತಾನ್, ಸಿ ಬಾಂಗ್ಲಾದೇಶ್, ಡಿ ಭಾರತ. ಉತ್ತರ ಡಿ ಭಾರತ. ಮಾನವನ ರಕ್ತಕ್ಕೆ ಅತ್ಯಂತ ಹತ್ತಿರವಾದ ಪ್ರಾಣಿ ಯಾವುದು? ಎ ಮೊಲ, ಬಿ ಮೇಕೆ, ಸಿ ಆನೆ, ಡಿ ಹಂದಿ. ಉತ್ತರ ಡಿ ಹಂದಿ. ಫ್ರಿಜ್ನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಈರುಳ್ಳಿ, ಸಿ ಆಲೂಗಡ್ಡೆ, ಡಿ ಬಾಳೆಹಣ್ಣು. ಉತ್ತರ ಎ ಟೊಮಾಟೊ. ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ? ಎ ಕಣ್ಣಿನ ಪೊರೆ, ಬಿ ಮರೆವು, ಸಿ ಮಲಬದ್ಧತೆ, ಡಿ ನಿದ್ರಾಹೀನತೆ. ಉತ್ತರ ಬಿ ಮರೆವು. ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಕಣ್ಣಿನ ಪೊರೆ, ಡಿ ಕರೋನಾ. ಉತ್ತರ ಎ ಕ್ಯಾನ್ಸರ್. ಯಾವ ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ? ಎ ಕೋಲ, ಬಿ ಪಾಂಡ, ಸಿ ಒಂಟೆ, ಡಿ ಚಿಂಪಾಂಜಿ. ಉತ್ತರ ಎ ಕೋಲ. ಪ್ರೀತಿಯಲ್ಲಿ ಬೀಳುವ ಫೋಬಿಯಾವನ್ನು ಏನೆಂದು ಕರೆಯುತ್ತಾರೆ? ಎ ಹೈಡ್ರೋಫೋಬಿಯಾ, ಬಿ ಫಿಲೋಫೋಬಿಯಾ, ಸಿ ಸೈನೋಫೋಬಿಯಾ, ಡಿ ಆಕ್ಟೋಫೋಬಿಯಾ. ಉತ್ತರ ಬಿ ಫಿಲೋಫೋಬಿಯಾ. ಹಾವು ಎಷ್ಟು ದೂರ ವಾಸನೆಯನ್ನು ಗ್ರಹಿಸಬಲ್ಲದು? ಎ 5 ಮೀಟರ್, ಬಿ 7 ಮೀಟರ್, ಸಿ 9 ಮೀಟರ್, ಡಿ 2 ಮೀಟರ್. ಉತ್ತರ ಎ 5 ಮೀಟರ್. ಬಿಸಿಲಿನಿಂದ ರಕ್ಷಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತದೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಬದನೆಕಾಯಿ, ಡಿ ಬಾಳೆಹಣ್ಣು.
ಉತ್ತರ ಎ ಕ್ಯಾರೆಟ್. ಯಾವ ದೇಶವು ನರಗಳ ಕಾಯಿಲೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಎ ಕ್ಯೂಬಾ, ಬಿ ಪೆರು, ಸಿ ಸ್ವೀಡನ್, ಡಿ ಆಸ್ಟ್ರೇಲಿಯಾ. ಉತ್ತರ ಬಿ ಪೆರು. ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಮರೆವು, ಸಿ ಸ್ಕೆಬಿಸ್, ಡಿ ಫೈಲ್ಸ್. ಉತ್ತರ ಡಿ ಫೈಲ್ಸ್. ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುವುದು ಯಾವುದು? ಎ ಜೀರಿಗೆ, ಬಿ ಜಾಜಿಕಾಯಿ, ಸಿ ಉಪ್ಪು, ಡಿ ಹುಣಸೆಹಣ್ಣು. ಉತ್ತರ ಎ ಜೀರಿಗೆ. ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ? ಎ ಕಪ್ಪು, ಬಿ ಬಿಳಿ, ಸಿ ಹಳದಿ, ಡಿ ನೀಲಿ. ಉತ್ತರ ಡಿ ನೀಲಿ. ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು? ಎ ಮೆಣಸಿನಕಾಯಿ, ಬಿ ಮುಲ್ಲಂಗಿ, ಸಿ ಟೊಮ್ಯಾಟೊ, ಡಿ ಬಾಳೆಹಣ್ಣು. ಉತ್ತರ ಬಿ ಮುಲ್ಲಂಗಿ. ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು? ಎ ಆಂಧ್ರ ಪ್ರದೇಶ್, ಬಿ ಮಧ್ಯಪ್ರದೇಶ್, ಸಿ ಪಶ್ಚಿಮ ಬಂಗಾಳ, ಡಿ ಉತ್ತರ ಪ್ರದೇಶ್. ಉತ್ತರ ಬಿ ಮಧ್ಯಪ್ರದೇಶ್. ತಾಯಿ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ ವಿಟಮಿನ್, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಕೆ. ಉತ್ತರ ಮೇಲಿನ ಎಲ್ಲವೂ. ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಗೊಳಗಾಗಬಹುದು? ಎ ಮೂತ್ರಪಿಂಡ, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ತಲೆನೋವು. ಉತ್ತರ ಡಿ ತಲೆನೋವು. ಯಾವ ಹಕ್ಕಿ ಮನುಷ್ಯನಂತೆ ಅಳುತ್ತದೆ? ಎ ಗಿಳಿ, ಬಿ ಕೋಗಿಲೆ, ಸಿ ನವಿಲು, ಡಿ ಲೋಯರ್ ಪಕ್ಷಿ. ಉತ್ತರ ಡಿ ಲೋಯರ್ ಪಕ್ಷಿ. ಮನೆಯಲ್ಲಿ ಯಾವ ಗಿಡವನ್ನು ನೆಟ್ಟರೆ ಸೊಳ್ಳೆಗಳು ಬರುವುದಿಲ್ಲ? ಎ ತುಳಸಿ, ಬಿ ಬೇವು, ಸಿ ಶಮಿ ಗಿಡ, ಡಿ ಬಾಳೆಗಿಡ. ಉತ್ತರ ಎ ತುಳಸಿ. ಯಾವ ದೇಶದ ಪೊಲೀಸರು ಎಮ್ಮೆ ಮೇಲೆ ಸವಾರಿ ಮಾಡುತ್ತಾರೆ? ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಬ್ರೆಜಿಲ್. ಉತ್ತರ ಡಿ ಬ್ರೆಜಿಲ್. ಕಡಲೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ ಚರ್ಮದ ತುರಿಕೆ, ಬಿ ಲೈಂಗಿಕ ಶಕ್ತಿ, ಸಿ ಹೃದಯಾಘಾತ, ಡಿ ಕೀಲು ನೋವು. ಉತ್ತರ ಮೇಲಿನ ಎಲ್ಲವೂ.